ರೋಟರಿ ಕ್ಲಬ್ ಪಶ್ಚಿಮ ವತಿಯಿಂದ ವಾಕಥಾನ್ ಸ್ಪರ್ಧೆಯನ್ನು ಫೆಬ್ರವರಿ 11ರಂದು ಏರ್ಪಡಿಸಲಾಗಿದೆ ಎಂದು ಕ್ಲಬ್ನ ಅಧ್ಯಕ್ಷ ಅರವಿಂದ್ ನಾಯ್ಕ ಹೇಳಿದ್ದಾರೆ. ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ಪರ್ಧೆಯನ್ನು ವಿವಿಧ ವಿಭಾಗದಲ್ಲಿ ಆಯೋಜಿಸಲಾಗಿದೆ. ಅದರಲ್ಲಿ 15 ವರ್ಷದೊಳಗೆ 60 ವರ್ಷ ಮೇಲ್ಪಟ್ಟವರಿಗೆ 5 ಕಿಲೋಮೀಟರ್, 16 ವರ್ಷ ಮೇಲ್ಪಟ್ಟವರು ಹಾಗೂ 36ರಿಂದ 59 ವರ್ಷದವರಿಗೆ 10 ಕಿಲೋಮೀಟರ್ ನಡಿಗೆ ಸ್ಪರ್ಧೆ ನಡೆಯಲಿದೆ. ಒಟ್ಟು 70,000 ಮೌಲ್ಯದ ಬಹುಮಾನ ನೀಡಲಾಗುವುದು. ಅಲ್ಲದೆ ಪ್ರಶಸ್ತಿಯ ಪದಕ, ಪ್ರಶಸ್ತಿ ಪತ್ರ ಸಹ ಹೊಂದಿದೆ ಎಂದರು. ಕ್ಲಬ್ನ ಮಾಜಿ ಅಧ್ಯಕ್ಷ ಪ್ರಕಾಶ್ ರೇವಣ್ಕರ್ ಕಳೆದ ವರ್ಷ ಆಯೋಜಿಸಿದ ವಾಕಥಾನ್ ಸ್ಪರ್ಧೆಯಲ್ಲಿ ಸಂಗ್ರಹವಾಗಿದ್ದ ಹಣದಲ್ಲಿ ಬಿಣಗಾದಲ್ಲಿ ಆರೋಗ್ಯ ಶಿಬಿರ, ಅಡಶಿಯಲ್ಲಿ ಕಣ್ಣು ತಪಾಸಣೆ ಶಿಬಿರ ಆಯೋಜಿಸಿ 100 ಜನರಿಗೆ ಉಚಿತ ಕನ್ನಡಕ ವಿತರಿಸಲಾಗಿತ್ತು. ಅರ್ಜುನಕೋಟ ಜ್ಞಾನೇಶ್ವರಿ ಶಾಲೆಗೆ ಅಗತ್ಯ ಸೌಲಭ್ಯ ಒದಗಿಸಲಾಗಿದೆ. ಅಲ್ಲದೆ ಇನ್ನು ಹಲವು ಸಾಮಾಜಿಕ ಚಟುವಟಿಕೆಗೆ ಬಳಸಲಾಗಿದೆ ಎಂದರು. 15 ವರ್ಷದ ಒಳಗೆ ನಮ್ಮ ಮಾಲಾದೇವಿ ಗ್ರೌಂಡಿನಿಂದ ಕಾಳಿ ರಿವರ್ ಗಾರ್ಡನ್ ಅವರಿಗೆ ಹೋಗಿ ತಿರುಗಿ ಬರುವುದು. ಇನ್ನೊಂದು ಸ್ಪರ್ಧೆ 16 ವರ್ಷ ಮೇಲ್ಪಟ್ಟು ಮತ್ತು 36 ವರ್ಷ ಮೇಲ್ಪಟ್ಟಿಂದ 59 ವರ್ಷ ತನಕ 10 ಕಿಲೋಮೀಟರ್ ಸ್ಪರ್ಧೆ. ಅದನ್ನು ಮಾಲಾದೇವಿ ಗ್ರೌಂಡಿನಿಂದ ಕಾಳಿ ರಿವರ್ ಗಾರ್ಡನ್ಗೆ ಹೋಗಿ ಅಲ್ಲಿಂದ ನನ್ನಗದ್ದ ಹೋಗಿ ಹಾಗೆ ಬಂಡಿ ಶೆಟ್ ಆಗಿದ್ದ ಹೋಗಿ ಅಲ್ಲಿಂದ ಸವಿತಾ ಸರ್ಕಲ್ಗೆ ಬಂದು ಕಾರವಾರ ನಮ್ಮ ಮಾಲಾದೇವಿ ಗ್ರೌಂಡಿಗೆ ನಾವು ತಲುಪಬಹುದು. ಈ ಸ್ಪರ್ಧೆಯಲ್ಲಿ ನಾವು ಆಕರ್ಷಕವಾದ 70,000 ಬಹುಮಾನಗಳನ್ನು ಇಟ್ಟಿದ್ದೇವೆ. 70,000 ರೂಪಾಯಿ ಬಹುಮಾನಗಳನ್ನು ಇಟ್ಟಿದ್ದೇವೆ. ಹಾಗೂ ನಾವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಟೀ ಶರ್ಟ್, ರಿಫ್ರೆಶ್ಮೆಂಟ್ ಮತ್ತು ಕ್ಯಾಕ್ ಮತ್ತು ಬಿಸ್ಕಿಟ್ಗಳೆಲ್ಲ ಕೊಡುತ್ತೇವೆ ಮತ್ತು ಸರ್ಟಿಫಿಕೇಟ್ ಕೊಡ್ತೇವೆ. ಈಗ ನಾವು ಪ್ರತಿ ವರ್ಷವೂ ಈ ಬಂದಂಥ ಹಣದಿಂದ ವಿವಿಧ ಕಾರ್ಯಕ್ರಮಗಳಿಗೆ ಇದನ್ನು ನಾವು ಉಪಯೋಗಿಸ್ತೇವೆ. ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಒಕ್ಕತ್ತನ್ನು ಮಾಡ್ತಾರೆ, ಆದರೆ ಅದುಡ್ಡು ಏನು ಮಾಡ್ತಾರೆ, ಕಾಸ್ ಏನು ಅಂತ ಹೇಳ್ತಾ ಇಲ್ಲ ಅನ್ನೋದನ್ನು ನೋಡಿದೆ. ಅದಕ್ಕಾಗಿ ನಾನು ಲಿಸ್ಟ್ ಮಾಡಿದ್ದೀನಿ, 3 ವರ್ಷ ಲಿಸ್ಟ್ ಮಾಡಿದ್ದೀನಿ. ಅದು ನಾವೇನು ಒಬ್ಬರಿಗೆ ಕೊಡ್ತಾ ಇರೋದು 100 ರೂಪಾಯಿ ಕೊಡ್ತೀವಿ. ಅದರಲ್ಲಿ 200 ರೂಪಾಯಿ. ಶಿವಾನಂದ ನಾಯ್ಕ್, ಡಾರ್ಲಿಜ್ ಫರ್ನಾಂಡಿಸ್, ಜಯದೀಪ ಪಾಟೀಲ್, ಲಕ್ಷ್ಮೀಕಾಂತ್ ತೆಂಡೂಲ್ಕರ್, ಅಶ್ವಥ್ ನಾಯ್ಕ್, ದಿನೇಶ್ ನಾಯ್ಕ್, ಮೆಹಬೂಬ್ ಸೈಯದ್, ರತ್ನಾಕರ್ ಅಬ್ಬಿಗ್ ಇದ್ದರು. ಕೇಂದ್ರ ಪ್ಲಸ್ ನ್ಯೂಸ್, ಕಾರವಾರ.